ಹಾಯ್ ಹಲೋ ಫ್ರೆಂಡ್ಸ್, ಡೆಮೋ ವಿಡಿಯೋ ನೋಡಿದ್ರಲ್ಲ. ಸೊ ಇಷ್ಟ ಆಯ್ತು ಅಂದ್ಕೊಂಡು ಇಷ್ಟ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ನಾನು ನಿಮಗೆ ಒಂದು ಲೈಕ್ ಬಿಟ್ಟು ಏನು ಸಪೋರ್ಟ್ ನಾನು ಬೇರೆ ಏನು ಕೇಳೋದಿಲ್ಲ. ಹಂಗೆ ನಿಮ್ಗೆ ಏನಾದರೂ ಇನ್ನೂ ಇದೇ ಥರ ವೀಡಿಯೋ ಬೇಕಂದ್ರೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರೆಯೋಕೋಬೇಡಿ. ಏನಾದರೂ ವೀಡಿಯೋ ಫುಲ್ ಸ್ಕ್ರೀನಲ್ಲಿ ನಾನು ಏನು ಡಿಸ್ಟರ್ಬೆನ್ಸ್ ಇಲ್ಲ ನೋಡ್ಬೇಕಂತಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೆಳಗಡೆ ಟೆಲಿಗ್ರಾಮ್ ಲಿಂಕು ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಎರಡು ಕೊಟ್ಟಿರ್ತೀನಿ. ಅದರಲ್ಲಿ ಎರಡರಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡ್ಕೊಳ್ಳಿ. ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಾನು ನಿಮ್ಮ ಹತ್ರ ಎಡಿಟ್ ಮಾಡೋ ಕಲೆಕ್ಟ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ಕೊಟ್ಟಿರ್ತೀನಿ, ಅದನ್ನು ಕೂಡ ಡೌನ್ ಮಾಡ್ಕೊಳ್ಳಿ. ಓಕೆನಾ, ಮತ್ತು ಇನ್ನೊಂದು ನಿಮಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕೆ ಬಜೆಟ್ ಆ್ಯಪ್ ಇಲ್ಲ, ಅದನ್ನು ಕೂಡ ಕೊಟ್ಟಿರ್ತೀನಿ. ಎಲ್ಲ ನಿಮಗೆ ಇಲ್ಲೇ ಅವೈಲೇಬಲ್ ಇರುತ್ತೆ. ಯಾರಿಗೆ ಎಡಿಟಿಂಗ್ ಬರೋದು ಅವರು ಕೂಡ ಸಿಂಪಲಾಗಿ ಮಾಡ್ಕೋಬೋದು. ಓಕೆನಾ, ಎಡಿಟಿಂಗ್ ಬರಲಾರ್ದ್ರು ಕೂಡ ಏನಿಲ್ಲ, ನೀವೇನು ಮಾಡ್ಬೇಕಂದ್ರೆ ಸಿಂಪಲಾಗಿ ಸ್ಕಿಪ್ ಮಾಡೋರಂಗೆ ನೋಡಿ ಅಷ್ಟೇ. ನಾನು ಹೆಂಗೆ ಮಾಡ್ತೀನಿ ಆ ಥರ ಸ್ಕಿಪ್ ಮಾಡೋರಂಗೆ ಹೋಗಿ ಸ್ಕಿಪ್ ಯಾವಾಗ ಮಾಡ್ತೀರಂತಂದರೆ ನಿಮ್ಗೆ ಅರ್ಥ ಆಗಿರೋಲ್ಲ, ಬ್ಯಾಕ್ ಸ್ಕಿಪ್ ಮಾಡ್ಕೊಳ್ಳಿ. ಓಕೆನಾ, ಬ್ಯಾಕ್ ನೀವು ಮೂವ್ ಮಾಡೋಕೆ ಹೋಗ್ಬಿಡಿ, ಬ್ಯಾಕ್ ಮಾಡ್ಕೊಳ್ಳಿ. ಯಾಕಂದರೆ ಬ್ಯಾಕ್ ಮಾಡ್ಕೊಂಡ್ರೆ ನಿಮಗೆ ಒಂಥರ ಎಕ್ಸ್ಪೀರಿಯನ್ಸ್ ಅನ್ನೋದು ಸಿಗುತ್ತೆ. ಬರೀ ಒಂದೇ ನಿಮಿಷ ಎಡಿಟಿಂಗ್ ಕಲಿಬೇಕಂದ್ರೆ ಆಗೋದಿಲ್ಲ. ಸೊ ನೀವು ಸ್ಕಿಪ್ ಮಾಡೋರಂಗೆ ನೋಡ್ಕೊತಾ ಇರಿ, ನೀವು ಪಕ್ಕ ಎಡಿಟಿಂಗ್ ನೀವು ಕೂಡ ಕಲಿತೀರಾ. ಓಕೆನಾ, ಈಗ ಭಾಳ ಏನು ತಲೆ ತಿನ್ನೋದೇನು ಬೇಡ. ಓಕೆ, ಈಗ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೆಳಗಡೆ ಫಾಂಟ್ ಲಿಂಕು ಮತ್ತು ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ, ನೀವು ಓಡಿ ಡೌನ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲೈತಪ್ಪ, ಇಲ್ಲೈತೆ ನೋಡಿ. ಓಕೆನಾ, ನಾನು ಅದು ಇಂಪೋರ್ಟ್ ಮಾಡ್ಕೊಂಡಿಲ್ಲ, ಸಾರಿ. ಅಷ್ಟು ಇದೇ ಥರ ಇರುತ್ತೆ ಪ್ರಾಜೆಕ್ಟ್ ಎಲ್ಲ. ಓಕೆನಾ, ಭಾಳ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಇಲ್ಲಿ ನೋಡಿ ಸಿಂಪಲಾಗಿ ಏನಪ್ಪ ಅಂತಂದರೆ, ಓಕೆನಾ, ಸಿಂಪಲಾಗಿರೋದು ಒಂದೇ ಥರ ಇರಲಿ, ಒಂದೇ ಸ್ಟೆಪ್ ಇರೋದು. ನಿಮಗೆಲ್ಲ ಫೋಟೋ ಎಲ್ಲ ರೀಪ್ಲೇಸ್ಮೆಂಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ರೀಪ್ಲೇಸ್ಮೆಂಟ್ ಮಾಡೋದಷ್ಟೇ ಇರೋದು. ಇವಾಗ ನೀವು ಬಜೆಟ್ ಆ್ಯಪ್ನಲ್ಲಿ ಹೋಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡು ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಬಾಕ್ಸ್ ಕಾಣ್ತಿದ್ದಾವೆ, ಇಲ್ಲಿ ಕಲರ್ ಬಾಕ್ಸ್ನ ಒಂದು ಟೈಮ್ ಹಿಂಗೆ ಟಚ್ ಮಾಡಾದ್ಮೇಲೆ ಈ ಕೆಳಗಡೆ ಬಜೆಟು 2 0 2 4 ಈ ಥರ ನಂಬರ್ ಲೈನಿಗೆ ಬಂದರೆ ಇಲ್ಲಿ ಸ್ಟಾರ್ ಕಾಣ್ತಿತ್ತು ನೋಡಿ. ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೀವು ಬಜೆಟ್ ಆ್ಯಪ್ನೇ ರಿಮೂವ್ ಮಾಡ್ಕೊಂಡಿದ್ರೆ, ಯಾಕಂದರೆ ಕ್ವಾಲಿಟಿ ಅನ್ನೋದಿರುತ್ತೆ. ಬಜೆಟ್ ಆ್ಯಪ್ನೇ ರಿಮೂವ್ ಮಾಡ್ಕೊಂಡ್ರೆ ಈ ಥರ ಇರುತ್ತೆ. ಎಕ್ಸಾಂಪಲ್ ಆಯ್ತು ತೋರಿಸ್ತೀನಿ, ಒಂದು ನಿಮಿಷ ಇರಿ. ಓಕೆನಾ, ಈ ಫೋಟೋ ಹಾಕೋಣ ನೋಡಿ, ಸೆಟ್ ಆಯಿತು. ಸೊ ಈ ಥರ ಸೆಟ್ ಮಾಡ್ಕೊಂಬಿಡಿ. ಓಕೆನಾ, ಸೆಟ್ ಆಗುತ್ತೆ, ಆಲ್ಮೋಸ್ಟ್ ಸೆಟ್ ಆಗುತ್ತೆ. ಅಕಸ್ಮಾತ್ ಸೆಟ್ ಆಗಿಲ್ಲ ಅಂತಂದರೆ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಎಫೆಕ್ಟ್ ಆಪ್ಷನ್ಗೆ ಹೋಗೋದು, ವೈಫೈನಕ್ಕೆ ಹೋಗೋದು, ಎಂಡಿಂಗ್. ಅಕಸ್ಮಾತ್ ಈ ಥರ ಬಂತಂತಂದರೆ ಏನಿಲ್ಲ, ಈ ಎಂಡಿಂಗ್ ಆಪ್ಷನ್ ಇದೆಯಲ್ಲ, ಈ ಥರ ಬಂದಿದೆ ಅಂತಂದರೆ ನಿಮಗೆ ಹೇಳ್ತೀನಿ ನೋಡಿ. ಈ ಥರ ಫೋಟೋ ಸೆಟ್ ಆಯ್ತು ಅಂದರೆ ಏನಿಲ್ಲ, ಸಿಂಪಲ್ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿರೋ ಫೋಟೋ ಮೇಲೆ ಎಫೆಕ್ಟ್ ಆಪ್ಷನ್ಗೆ ಹೋಗಿ ವೈಫೈ ಅಂತ ಕಾಣ್ತಿದ್ದಲ್ಲ, VIPI, ಒಂದು ನಿಮಿಷ ಮಾರ್ಕ್ ಮಾಡಿ ತೋರಿಸ್ತೀನಿ. ಈ ವೈಫೈ ಅಂತ ಕಾಣ್ತಿದ್ದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕರೆಕ್ಟ್ ಸ್ವಲ್ಪ ಸ್ಕ್ರೋಲ್ ಮಾಡಿ, ಇಲ್ಲಿ ಎಂಡಿಂಗ್ ಅಂತ ಕಾಣ್ತಿದ್ದು ನೋಡಿ. ಈ ಎಂಡಿಂಗ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಓಕೆನಾ, ಕರೆಕ್ಟ್ ಎಷ್ಟು ಅಂತಂದರೆ ಇಲ್ಲಿ ನೋಡಿ ಅಡ್ಜಸ್ಟ್ಮೆಂಟ್ ಕರೆಕ್ಟ್ ಸೆಟ್ ಆಗುತ್ತಲ್ಲ ಅಂತ. ಈ ಥರ ಸೆಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಓಕೆನಾ, ಇಲ್ಲಿ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಇಷ್ಟ ಆದಮೇಲೆ ಇವಾಗ ಇದೇ ಫೋಟೋ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋರು ಫೋಟೋನ, ಈ ಫೋಟೋನ ಇಲ್ಲಿ ಕೆಳಗಡೆ ಒಂದು ಫೋಟೋ ಕಾಣ್ತೀವಿ, ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋರು ಫೋಟೋ. ಓಕೆನಾ, ಅದೇ ಫೋಟೋ ಆಗ್ಬೇಕು. ಆಲ್ಮೋಸ್ಟ್ ಮಿನಿ ಕ್ಲೀನ್ ಮಾಡಿರ್ಬೇಕನ್ನ, ಒಂದು ನಿಮಿಷ ಹಂಗೆ ಇರಿ. ಫೋಟೋ ಭಾಳ ಇದಾವಲ್ಲ, ಅದಕ್ಕೆ ಹುಡ್ಕೋದಾಗೋದಿಲ್ಲ. ಇಲ್ಲಪ್ಪ, ನೋಡುವ ಇಲ್ಲಿ ಸಿಗುತ್ತಾನೆ ಫೋಟೋ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ದೀನಿ ಅಲ್ಲಿ ಗೊತ್ತಿಲ್ಲ, ಸಾರಿ, ಕ್ಲೀನ್ ಮಾಡಿದ್ದೀನಿ. ಸಿಂಪಲಾಗಿ ಯಾವುದೋ ಒಂದು ಫೋಟೋ ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ. ಇದೆ ಫೋಟೋ. ಓಕೆನಾ, ಈ ಥರ ಸೆಟ್ ಮಾಡ್ಕೊಳ್ಳಿ. ನೀವು ಮುಂದೆ ಫ್ರಂಟ್ ಯಾವ ಫೋಟೋ ಹಾಕ್ತಾರೆ ಬ್ಯಾಕ್ಗ್ರೌಂಡ್ ಕೂಡ ಅದೇ ಫೋಟೋ ಹಾಕಬೇಕದ. ಮತ್ತು ನೆಕ್ಸ್ಟ್ ಇಲ್ಲಿ ಸೇಮ್ ಅದೇ ಥರ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡ್ರೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರ್ತಲ್ಲ, ಬಜೆಟ್ ಎಕ್ಸಾಂಪಲಿಗೆ ಯಾವುದು ಕೊಡೋಣಪ್ಪ, ಇದು ಕೊಡೋಣವಾ, ನೋಡೋಣ. ಓಕೆ, ಇದು ಕೂಡ ಸಖತ್ತಾಗೆ ಸೆಟ್ ಆಯಿತು. ಓಕೆನಾ, ಸಖತ್ತಾಗಿ ಸೆಟ್ ಆಯಿತು, ಮತ್ತು ಅಡ್ಜಸ್ಟ್ಮೆಂಟೇ ಮಾಡೋದೇನಿಲ್ಲ. ಓಕೆನಾ, ಈ ಥರ ಸೆಟ್ ಆದರೆ ಓಕೆ, ಸೆಟ್ ಆಗಿಲ್ಲ ನಾನು ಇಲ್ಲಿ ಯಾವ ಥರ ಸೆಟ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೀನಲ್ಲ, ಸ್ವಲ್ಪ ಝೂಮ್ ಜಾಸ್ತಿ ಮಾಡ್ಕೊಳ್ಳಿ. ಓಕೆನಾ, ಸೆಟ್ ಆಗುತ್ತೆ ನೋಡಿ. ಈಗ ಸಿಂಪಲ್ ಅದೇ ಥರ ಇಲ್ಲಿ ಕೂಡ ಕೆಳಗಡೆ ಬ್ಯಾಕ್ಗ್ರೌಂಡಿಗೆ ಸೆಟ್ ಆಗಿದೆ ಆ ಫೋಟೋ. ಸೊ ಇಲ್ಲಿ ಕೂಡ ಸೇಮ್ ಅದೇ ಥರ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕಲರ್ ಬಾಕ್ಸ್ನ ಹೋಗಿ ಸ್ಟಾರ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಯಾವುದಾದ್ರೂ ಒಂದು ಹುಡುಗಿ ಫೋಟೋ, ಎಕ್ಸಾಂಪಲ್ ಇದು ಸೆಟ್ ಆಗಲ್ಲ ಅಂತ ಅಂದ್ಕೊಂಡು ನೋಡೋಣ ಒಂದು ಟೈಮ್ ನೋಡಿ. ಸೆಟ್ ಆಗಿಲ್ಲ ಇದು, ಎಕ್ಸಾಂಪಲಿಗೆ ಇದು ತೋರ್ಸೋಕೆ ಬಂತು. ಈಗ ಏನು ಮಾಡ್ಬೇಕಪ್ಪ ಅಂತಂದರೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ನಿಮಿಷ
ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ನಿಮ್ಮ ಫಿಂಗರಿಂದ ಹಿಂಗೆ ಜಾಸ್ತಿ ಮಾಡ್ಕೊಳ್ಳಿ ಹೇಳ್ತೀನಿ. ನಿಮ್ಮ ಫಿಂಗರಿಂದ ಜಾಸ್ತಿ ಮಾಡ್ಕೊಳ್ಳಿ. ಓಕೆನಾ? ಇಷ್ಟಿರಲಿ. ನಮಗೆ ಎಷ್ಟು ಬೇಕು ಫೋಟೋ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊ ಎಷ್ಟಕ್ಕೆ ಬೇಕಂತಂದು. ಇವಾಗ ಎಫೆಕ್ಟ್ ಆಪ್ಷನ್ಗೆ ಹೋಗಿ ವೈಫ್ ಎಫೆಕ್ಟ್ನಕ್ಕೆ ಹೋಗಿ ಇವಾಗ ಎಂಡಿಂಗ್ ಜಾಸ್ತಿ ಇದೆ, ಇವಾಗ ಕೆಳಗಡೆ ಜಾಸ್ತಿ ಇದೆ ಅಂದರೆ ಎಂಡಿಂಗ್ ಅದನ್ನ ಕಮ್ಮಿ ಮಾಡ್ಕೊಳ್ತಾ ಬನ್ನಿ. ನೋಡಿ ನಾನು ಕಮ್ಮಿ ಮಾಡ್ತಾಯಿದ್ದೀನಿ. ನೋಡಿ ಕಾಣ್ತಿದ್ದಾವೆ ಕಮ್ಮಿ ಆಗೋದು. ಈ ಥರ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಮಾಡಿ. ಓಕೆನಾ? ಬ್ಯಾಗ್ ಬಂದು ಈಗ ನೋಡಿ ಸಖತ್ತಾಗೆ ಸೆಟ್ ಆಯಿತು. ಬ್ಯಾಕ್ಗ್ರೌಂಡ್ ಫೋಟೋ ಕೂಡ ಅದೇ ಹಾಕ್ಕೊಂಬಿಡಿ. ಇಲ್ಲಿ ಕೂಡ ಸೇಮ್ ಅದೇ ಥರ ಮಾಡ್ಕೊತೀವಿ. ಯಾಕಂದರೆ ವೀಡಿಯೋ ಲೆಂತ್ ಆಗುತ್ತೆ ಮತ್ತು ನಿಮಗೆ ಕೂಡ ಅರ್ಥ ಆಗಲ್ಲ. ಏನಾದರೂ ವೀಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಎಲ್ಲ ಸೆಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡಿ. ಏನಾದ್ರು ಪ್ರಾಬ್ಲಮ್ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ ಬಾಯ್, ಜೈ ಹಿಂದ್.